ಎಣ್ಣೆಪ್ನವ್ರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ಬಿಡ್ತು. ಮೈ ಬಗ್ಸಿ ದುಡಿಯಕ್ಕೆ ಆಗದಿರುವ ಜಿಮ್ ಹಾಕೋನ ಮಾತಿಗೇನು ಕಮ್ಮಿ ಇಲ್ಲ. ಅಲ್ಲ ಕಮ್ಮಿ, ನಾನು ಇಲ್ಲಿ ಈ ಪಾಟಿ ಕಷ್ಟ ಪಡ್ತಾವನಿ, ನಿಮ್ ಕಷ್ಟ ಯಾನ ಅಂತ ಕೇಳೋದ್ ಬಿಟ್ಬಿಟ್ಟು ಇಬ್ರು ಆಟ್ಕೊಲಿ ಆಡ್ತಾ ಇದಾರೆ. ನೀನೊಬ್ಬ ತಂಬೂರಿ ನುಡ್ಸ್ಬೇಕಾರೆ ಚಿಂಡ್ರಿ ಬಾಲ್ ಸಕ್ ಬಂದ್ಬಿಟ್ಟ. ನೀವ್ಯಾವಾಗ ತಂಬೂರಿ ನುಡ್ಸೋದ್ ಕಲ್ತ್ರಿ? ನಿನ್ನ ಮದ್ವೆ ಹಾಕನ್ನಲ್ಲ ಆವಾಗಿಂದ. ಇಂದ ನಮ್ಮೆ ನೀನು ಒಂದ್ ಜೊತೆ ಸೇರ್ಕೊಂಡು ತಲಾಟ ಮಾಡಿಯಾ. ನಮ್ದೇ ಸಿನಿಮಾ ಕಿತ್ಕೊಂಡು ಓಡ್ತಾ ಇದೆ, ನೀ ಇನ್ನೊಂದ್ ಸಿನಿಮಾ ಬೇರೆ ನೋಡ್ಬೇಕಾ? ಆಚೆ ಒಂಥರ ಕಾಟ ಆದ್ರೆ ಒಳಗೆ ಇನ್ನೊಂಥರ ಕಾಟ. ಬಾಬಣ್ಣ ಯಾನಾಯ್ತು, ಯಾಕೆ ಬೇಸರ ಮಾಡ್ಕೊಂಡಿದ್ದೀರಿ? ನೋಡಮ್ಮ ಪುಟ್ಮನೆ ಅಣ್ಣ ಯಾಕೆ ನೋಡ್ರ ನನ್ನಿ ಜುಗ್ಗ ಜಿಪ್ನ ಒಂದ್ ಕೆಲ್ಸನ ನೆಟ್ಟಗ್ ಮಾಡಕ್ ಬರಲ್ಲ ಅಂತಾರ. ನನಗ್ ಬಂದಿರೋ ಪಾಪಕ್ಕ ಅವ್ರನ್ನ ಅಲ್ಲೇ ಒಡೆದು ಮನಗಿಸ್ಬಿಡ್ತಾ ಇದ್ದಿ. ಆದ್ರೆ ಮಧುರ ಅವರು ಸಿಂಧೂರಕ್ಕೆ ತೊಂದರೆ ಆಗ್ಬಾರ್ದು ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟಿ. ಬಾಬಣ್ಣ ನೀವು ಅವ್ರಿಗೆ ಏನಾದ್ರೂ ಅಂದಿರ್ತೀರಿ, ಅದಕ್ಕೆ ತಿರುಗಿಸ್ ಅವ್ರು ನಿಮ್ಗೆ ಏನಾದ್ರೂ ಹೇಳಿರ್ತಾರೆ. ಇಷ್ಟಕ್ಕೆ ತಲೆ ಕೆಡ್ಸ್ಕೊಂಡಿರಿ. ಆಮೇಲೆ ಪುಟ್ಮಲ್ಲಿ ನನಗೆ ಇಪ್ಪಟ್ಟಿ ಅವಮಾನ ಆಗಿದ್ರು ತಲಾ ಕೆಡ್ಸ್ಕೊಬೇಡಿ ಸುಮ್ಮನಿರು ಅಂದಯ್ಯ. ಇದೆಯಾ ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವ? ಅತ್ಯಮ್ಮ ನಿನ್ನ ಸಾನೆ ಪ್ರೀತಿ ಮಾಡ್ತಾರೆ, ನೀನೇ ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ. ನಿನ್ನಂತರ ಆಟಕ್ಕಿಂತ ಕಾಮಿಟ್ರಿನೇ ಜಾಸ್ತಿ. ಅಡ ಬಾಳೆಹಣ್ಣು ಇನ್ನೊಂದು ಮಾತಾಡಿರುವ ತಿಂದಿರ ಬಾಳೆಹಣ್ಣು ಸಿಪ್ಪೆ ಸಮೇತ ಆಚು ಬಂದ್ಬಿಡ್ಬೇಕು, ಹಂಗ್ ಕೂತು ಬಿಡ್ತೀನಿ. ಅತ್ಯಮ್ಮ ಅಣ್ಣ ಹೆಂಗ್ ಕಷ್ಟ ಏನು ಅಂತ ಕೇಳಿ ಕಳ್ಸಿ, ಆಮೇಲೆ ನಮ್ ಬರ್ತೀನಿ, ಇಬ್ರು ಸಿನಿಮಾ ನೋಡುವು ಆಯ್ತಾ? ಆಚೆ ಮರ್ಯಾದೆ ಸಿಕ್ಕಲ್ಲ ಅನ್ಕೊಂಡಿದ್ದೆ, ಅಟ್ಟು ಒಳಗೂ ಮರ್ಯಾದೆ ಸಿಕ್ಕಲ್ಲ. ಬಾಬಣ್ಣ ನೀವು ಬೇಜಾರ್ ಮಾಡ್ಕೋಬೇಡಿ, ನಾನ್ ನಿಮ್ಗೆ ಮರ್ವಾದಿ ಕೊಡ್ತೀನಿ. ನೀವು ಚಂದನ್ ಅವ್ರಿಗೆ ಸೋಮಾರಿ ನಾಲಾಯಕು ಅಂತ ಬೈತಿದ್ದೀರಿ, ಅವ್ರು ನಿಮ್ಗೆ ಜುಗ್ಗ ಜುಗ್ಗುಣ ಅಂತೆಲ್ಲ ಬೈತಾರೆ. ನಿಮ್ಮಿಬ್ಬರ ಮಧ್ಯೆ ಅಗ್ರಿಮೆಂಟ್ ನಡೀತಾನೆ ಇರ್ತದೆ. ಅದು ಅಗ್ರಿಮೆಂಟ್ ಅಲ್ಲ ಕಮ್ಮಿ, ಆರ್ಗ್ಯುಮೆಂಟು. ಹಿಡಿದ್ರಿ ಚಾಡ ಅದೇ ನಡೀತಾ ಇರ್ತದೆ. ಪುಟ್ಮಲಿ ಮಾತಾಡ, ನಂಗೆ ಪಾಪ ಬರ್ತದೆ. ಬಾಬಣ್ಣ ಇತ್ತೀಚೆಗೆ ನೀವು ಶಾನೆ ಪಾಪ ಮಾಡ್ಕೊತಿದ್ದೀರಿ, ಬರೀ ದಪ್ಪನೇ ಇಲ್ಲ ಕೊಬ್ಬು ಜಾಸ್ತಿ ಆಗದೆ. ಕೊಬ್ಬು ಜಾಸ್ತಿ ಆದ್ರೆ ಶಾನೆ ಕೋಪ ಮಾಡ್ಕೊತಾರೆ ಅಂತ ಅತ್ತೆವ ಹೇಳ್ತಾ ಇದ್ರು. ಅದಕ್ಕೆ ದಿನ ನಿಮ್ಗೆ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಡ್ಬೇಕಂತೆ, ಮಾಡ್ಕೊಂಬತ್ತೀನಿ ರೀ. ಅಲ್ಲಿ ಗಂಟ ಈ ಪಿಕ್ಚರ್ ನೋಡ್ತಾ ಇರಿ. ಈ ಪಿಕ್ಚರ್ ಹೆಸರು ಮೋಜುಗಾರ ಸೊಗಸುಗಾರ. ಇದರಲ್ಲಿ ವಿಷ್ಣು ಸರ್ ಎರಡೆರಡು ಪಾತ್ರ ಮಾಡೋರೆ. ಒಂದು ನಂತರ ಮುಗ್ಧ ಪಾತ್ರ, ಇನ್ನೊಂದು ನಿಮ್ ತರ ಕೋಪಿಷ್ಟ ಪಾತ್ರ. ಆಮೇಲೆ ಕೂತು ಕಥನೆಲ್ಲೇ ಹೋಗ್ಬಿಡು, ಸಿನಿಮಾ ಯಾಕೆ ನೋಡ್ಬೇಕು? ಸಾರಿ ಬಾಬಣ್ಣ, ನಿಮ್ಗೋಸ್ಕರ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಬತ್ತೀನಿ ರೀ. ಶಂಕರೇಶ್ವರ ಎಂತ ಐಡಿಯಾ ಕೊಟ್ಬಿಟ್ಟಪ್ಪ. ಅಣ್ಣಯ್ಯಪ್ಪನವ್ರಿಗೆ ಬುದ್ಧಿ ಕಲ್ಸಕ್ಕ ಸರಿಯಾದ ದಾರಿ. ನಮ್ಮ ಪುಟ್ಪನಿ ಒಂದೊಂದ್ಸತ ಪೆದ್ದದಾಗ ಮಾತಾಡೋರು ಮುದ್ದು ಮುದ್ದು ಐಡಿಯಾ ಕೊಡ್ತಾಳೆ. ಮೋಜುಗಾರ ಸೊಗಸುಗಾರ ಸಿನಿಮಾದಲ್ಲಿ ವಿಷ್ಣು ಸರ್ ಡಬ್ಬಲ್ ಆಕ್ಟಿಂಗು ಹಂಗೆ. ಇನ್ನು ಮುಂದೆ ಈ ಶ್ರೀರಾಮಚಂದ್ರೇಗೌಡ ಭೀಮಚಂದ್ರೇಗೌಡ ಆಯ್ತಾನೆ. ಅಣ್ಣಯ್ಯಪ್ಪನವ್ರೇ ತಗೊಳ 500 ರೂಪಾಯಿ ಇವತ್ತಿನ ಬಾಡಿಗೆ ಜೊತೆಗೆ ನನ್ನ ನಿನ್ನ ಹಳೆ ಲೆಕ್ಕಾಚಾರ ಚುಪ್ತ. ಎಲ್ಲಿ ಕದ್ಕೊಂಡು ಬಂದ್ರಿ? ಲೇ ಇದು ಕದ್ಕೊಂಡು ಬಂದ್ ದುಡ್ಡಲ್ಲ ಕಣೋ, ಕಷ್ಟಪಟ್ಟು ಪಾಲಿಸಿ ಮಾಡಿಸಿದ್ರಿಂದ ಬಂದ್ ಕಮಿಷನ್ ದುಡ್ಡು. ಧನ್ಯೋಸ್ಮಿ. ಗೌಡ್ರೆ ಇದಾಗ ಚಾಕು ತೋರಿಸ್ತಿದ್ರ? ನನಗೆ ಚಾಕು ಅಂದ್ರೆ ಭಯ ಆಗತ್ತೆ. ತೆಗಿರಿ, ನಾನ್ ಲಾಂಗ್ಗೆ ಎದ್ರಲ್ಲ, ಇನ್ನು ಈ ಚಾಕುಗೆ ಎದುರ್ತೀನಾ? ನಿನ್ನ ಹತ್ರ ಇರೋ ದುಡ್ಡೆಲ್ಲ ಕೊಟ್ಟು ಬಿಡ. ಗೌಡ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ರಾ? ಯಾಕೆ ಶಾಕ್ ಆಯ್ತಾ? ಆಗಲೇ ಬೇಕು, ಕೈಯಲ್ಲಿರೋ ದುಡ್ಡು ಕೊಡು ಅಂದೆ. ಇಲ್ಲ, ನನ್ ದುಡ್ಡು ಯಾಕೆ ಕೊಡ್ಬೇಕು? ಕೊಡಲ್ಲ. ನೀನು ದುಡ್ಡು ಕೊಡಲಿಲ್ಲ ಅಂದ್ರೆ ಈಗ ನನ್ನ ಚಾಕು ಮಾತಾಡ್ತೆ. ದುಡ್ಡೇನೋ ಕೊಡ್ತೀನಿ, ಆದ್ರೆ ನೀವು ಯಾಕೆ ಈ ರೀತಿ ನಡ್ಕೋತಿದ್ರ ಅಂತ ಗೊತ್ತಾಗ್ತಿಲ್ಲ. ಅದನ್ನ ಆಮೇಲೆ ಹೇಳ್ತೇನೆ. ಈಗ ಕಣ್ಣು ಮುಚ್ಚಿಕೊಂಡು ಕೆನ್ನೆಗೆ ಹೊಡ್ಕೊ 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 ಹೊಡ್ಕೊ. ಕಂದ, ನಾನು ಹೇಳಿದ್ದು ಗಾಳಿ ಬೀಸ್ಕೊಳ್ಳಿಕ್ಕೆ ಅಲ್ಲ ಕಣೋ, ಕೆನ್ನೆಗೆ ಹೊಡ್ಕೊ ಅಂತ.
ಟಾಯ್ ಬಡ್ಕೊ ನವ್ತಾ ಇದೀಯಾ ಬಡ್ಕೊ ಸುಸ್ತಾದ್ರೂ ಬಿಡೋದಿಲ್ಲ ಬಡ್ಕೊ 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 ಪುಟ್ಟಮಲ್ಲಿಯವ್ರೆ ನಾನು ಇಲ್ಲೇ ಇರಿ ಅದ್ಯಾಕಂಗ ಐಸ್ ಕ್ರೀಮ್ ಮಾಡಿರಿ ಪುಟ್ಟಮಲ್ಲಿಯವ್ರೆ ಐಸ್ ಕ್ರೀಮ್ ಅಲ್ಲ ಸ್ಕ್ರೀಮು ಹಿಡಿದ್ರಿ ಚಾಣ ಅದನ್ನ ಯಾಕೆ ಮಾಡಿರಿ ಇಲ್ಲಿ ನೋಡಿ ನನ್ ಕೆನ್ನೆ ಹೇಗ್ ಕೆಂಪಗಾಗಿದೆ ಅಂತ ಎಲ್ಲಿ ಕೆಂಪಾಗಂಗೆ ಮದರ್ ಅವರು ಮುತ್ತು ಕೊಟ್ರ ಪುಟ್ಟಮಲ್ಲಿಯವ್ರೆ ಇದು ಮುತ್ ಕೊಟ್ಟಿದ್ರಿಂದ ಅದ್ ಕೆಂಪು ಅಲ್ಲ ಹೊಡೆದಿದ್ರಿಂದ ಅದ್ ಕೆಂಪು ಮಧುರ ಅವರು ನಿಮ್ಗೆ ಹೊಡೆದ್ರ ಪುಟ್ಟಮಲ್ಲಿಯವ್ರೆ ಅವಳು ಹೊಡಿಲಿಲ್ಲ ನಾನೇ ಹೊಡ್ಕೊಂಡೆ ನಿಮಗ್ ನೀವೇ ಹೊಡ್ಕೊಳಕ್ಕೆ ನಿಮ್ಗೇನು ಹುಚ್ಚ ಪುಟ್ಟಮಲ್ಲಿಯವ್ರೆ ನನಗ್ ನಾನೇ ಹೊಡ್ಕೊಳ್ಳೋ ಹಾಗೆ ಮಾಡಿದ್ದು ನಿಮ್ ಗೌಡ್ರು ಅಷ್ಟೇ ಅಲ್ಲ ನನಗ್ ಚಾಕು ತೋರಿಸಿ ನಾನು ದುಡ್ಡೆಲ್ಲ ಕದ್ಕೊಂಡು ಹೋಗ್ಬಿಟ್ರು ಪುಟ್ಮನಿ ಇದೇ ಕಣ್ಣಪ್ಪನವ್ರೆ ನಾನು ನೋಡ್ಬಿಟ್ಟು ಔಸ್ಕೊಂಡ್ರಿ ಬಾಬಣ್ಣ ನೀವ್ ಇವ್ರಿಗೆ ಕೆನ್ನೆಗೆ ಹೊಡ್ಕೊಳಕ್ ಹೇಳ್ಬಿಟ್ಟು ಚಾಕು ತೋರ್ಸಿ ದುಡ್ಡು ಕಿತ್ಕೊಂಡು ಹೋದ್ರಂತೆ ನಾನಾ ಶಂಕರೇಶ್ವರ ಅವ ಪುನಃ ಬಂದ್ಬಿಟ್ಟ ಅವನು ಅಂದ್ರೆ ಯಾರ್ರಿ ಗೌಡ್ರ ಅಣ್ಣಪ್ಪನವ್ರೆ ಇದು ಇವತ್ತೊಂದು ಸಮಸ್ಯೆ ಇಲ್ಲ ಮೊದ್ಲಿಂದ ನಡ್ಕೊಂಬಂದದೆ ನಾವು ಹೋಗಿ ಪರೀಕ್ಷೆ ಬರೆದ್ರೆ ಅವ್ ಪಾಸ್ ಆಗ್ಬಿಡ್ತಿದ್ದ ಅವನೇನಾದ್ರು ಪುಂಡಾಟಕ ಮಾಡಿದ್ರೆ ಪೊಲೀಸ್ನವ್ರು ನನ್ನ ಎಳ್ಕೊಂಡು ಹೋಯ್ತಿರು ಆ ಪ್ರೀತಿ ಮಾಡಿದ್ರೆ ಅವ ಡೇಟಿಂಗ್ ಮಾಡ್ತಿದ್ದ ಅವೇನಾದ್ರು ಹುಡುಗಿನ ರೇಗಿಸ್ಬಿಟ್ಟ ಜನಗಳೆಲ್ಲ ಸೇರ್ಕೊಂಡು ನಂಗೆ ಅವಮಾನ ಮಾಡೋರು ಅವನು ಅಂದ್ರೆ ನೀವೇ ತಾನೇ ಅಣ್ಣಪ್ಪನವ್ರೆ ನೀವು ಅಲ್ಲೇ ತಪ್ಪು ತಿಳ್ಕೊಂಡ್ರದು ಇಲ್ಲಿ ನೋಡಿ ಗೊತ್ತಾಯ್ತದೆ ಇಬ್ಬಿಬ್ರು ಬಾಬಣ್ಣ ಅಮ್ಮ ಪುಟ್ಮಲ್ಲಿ ನಾನು ಬಾಬಣ್ಣ ಅಂದ್ರೆ ಶ್ರೀರಾಮ ಇವನು ಪುಂಡ ರೌಡಿ ಭೀಮ ಗೌಡ್ರ ನೀವಿಬ್ರು ಟ್ವಿನ್ಸಾ ಇಷ್ಟು ದಿವಸ ನಿಮ್ಗೊಬ್ಬ ತಮ್ಮ ವಿರೇಶ ನಮ್ಮ ಹತ್ರ ಹೇಳಲಿಲ್ಲ ಅಣ್ಣಪ್ಪನವ್ರೆ ಇವನ್ನ ನಮ್ಮ ತಮ್ಮ ಅಂತ ಹೇಳ್ಬೇಡಿ ಇವ ನಮ್ಮ ಪಾಲಕ ಯಾವತ್ತೋ ಸತ್ತೋಗ್ಬಿಟ್ಟ ಇವನ ಹೆಸರು ಹೇಳೋಕ್ಕೂ ನಾಚಿಕೆ ಆಯ್ತದೆ ಆಮೇಲೆ ಪುಟ್ಮಲ್ಲಿ ವಸಿತ ಬಾಲಿ ಅಣ್ಣಪ್ಪನವ್ರೆ ನನ್ನ ತಮ್ಮ ನಿಮ್ಗೆ ಹೊಡೆದು ಅವಮಾನ ಮಾಡ್ಬಿಟ್ಟನೆ ಅದಕ್ಕೆ ನಾನು ನಿಮ್ಮ ತಮ್ಮ ಕ್ಷಮೆ ಕೇಳ್ತೀನಿ ಕ್ಷಮಿಸ್ಬಿಡಿ ಅಣ್ಣಪ್ಪನವ್ರು ನಾನು ಹೊಡೆದು ಬಿಡಿ ಹೊಡೆದು ಬಿಡಿ ಇಲ್ಲ ನೀವು ಹೊಡೆದು ಬಿಡಿ ಇಲ್ಲ ಹೊಡಿರಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು ಅದಕ್ಕೆ ಹೊಡೆದ್ಬಿಟ್ಟೆ ಸಾರಿ ಐ ಆಮ್ ವೆರಿ ಸಾರಿ ಆಮೇಲೆ ಪುಟ್ಮಲ್ಲಿ ಇದಕ್ಕಮ್ಮೆ ಫೋಟೋ ನೋಡ್ತಾ ನಿಂತ್ಕೊಂಡ್ಬಿಟ್ಟ ಅಲ್ಲ ಬಾಬಣ್ಣ ನಿಮಗ್ ತಮ್ಮ ಇರೋ ವಿಷಯನ ನೀವು ಬಿಡಿ ಅತ್ಯವನು ನಂತವ ಹೇಳಲಿಲ್ಲ ಇರಿ ಈಗಲೇ ಫೋನ್ ಮಾಡಿ ಕೇಳ್ತೀನಿ ಆಮೇಲೆ ಪುಟ್ಮಲ್ಲಿ ಈ ವಿಷಯ ನಾವು ಅವನಿಗೆ ಮಾತ್ರ ಹೇಳ್ಬೇಡಕ್ಕಮ್ಮೆ ನಮ್ಮ ಅವನ್ಗ ಇವ್ನ ಕಂಡ್ರೆ ಆಯ್ತಿರ್ಲಿಲ್ಲ ಈಗ ಇವ್ನು ಬಂದ್ರೆ ವಿಷಯ ನಮ್ಮ ಅವನಿಗೆ ಗೊತ್ತಾಗ್ಬಿಟ್ರೆ ಸತ್ತೋಗ್ಬಿಡ್ತಾಳೆ ಭೀಮಚಂದ್ರಗೌಡನ ಹೌದು ಮಧು ಅವರು ನೋಡಕ್ಕೆ ಸೇಮ್ ಗೌಡ್ರ ತರನೇ ಇದಾರೆ ಅವ್ರ ತರನೇ ಬಟ್ಟೆ ಹಾಕೋತಾರೆ ಅವ್ರ ತರನೇ ಕನ್ನಡಕ ಹಾಕೋತಾರೆ ಜೊತೆಗೆ ಪೆನ್ನು ಇಟ್ಕೋತಾರೆ ನೀವು ಹೇಳ್ತಿರೋದು ನೋಡಿದ್ರೆ ನಂಬಕ್ಕೆ ಆಗ್ತಿಲ್ಲ ನನಗೂ ಮೊದ್ಲು ನಂಬಿಕೆ ಬಂದಿರ್ಲಿಲ್ಲ ಮಧು ಗೌಡ್ರು ಫೋಟೋ ತೋರಿಸಿದ ಮೇಲೆನೆ ಈ ತರದೊಬ್ಬ ಮನುಷ್ಯ ಇದ್ದಾನ ಅಂತ ಗೊತ್ತಾಗಿದ್ದು ಜಾನಿ ನಿಮ್ ಕೆನ್ನೆ ನೋಡಿ ಕೆಂಡ ತರ ಕೆಂಪಗಾಗೋಗಿದೆ ಜಾನಿ ಫೋನ್ ರಿಂಗ್ ಆಗ್ತಿದೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಣ್ಣಪ್ಪನವ್ರೆ ಡ್ಯಾ ನೀನ್ ಮತ್ತೆ ಯಾಕೆ ಬಂದ ನಿನ್ನ ಕೆನ್ನೆಯನ್ನ ಬೋಂಡ ಮಾಡ್ಲಿಕ್ಕೆ ಮಾತು ಸಾಕು ಕಣ್ಣು ಮುಚ್ಕೊಂಡು ಒಡ್ಕೋತಾರ ಒಡ್ಕೋ ನಾನು ಹೇಳಿದ್ದು ಗಾಳಿ ಒಡ್ಲಿಕ್ಕೆ ಅಲ್ಲ ಕೆನ್ನೆಗೆ ಒಡ್ಕೊಂತ ಒಡ್ಕೋ ಜಾನಿ ಏನ್ ಮಾಡ್ತಿದ್ದೀರಾ ಗೌಡ್ರೆ ಓ ಮಧುರ ಅವರೇ ಬರೀ ಒತ್ತರೋತರ ಮಟ್ಟಿಗೆ ಬಂದ್ಬಿಟ್ಟಿದ್ದೀರಿ ಇಬ್ರು ಕೂತ್ಕೊಳ್ಳಿ ಕಾಫಿ ಕಾಯಿಸ್ಕೊಡ್ತೀನಿ ಅದೆಲ್ಲ ಏನು ಬೇಡ ಪುಟ್ಮಲ್ಲಿ ಅವ್ರೆ ಗೌಡ್ರನ್ ಸ್ವಲ್ಪ ಕರೀರಿ ಅವ್ರ ಹತ್ರ ಮಾತಾಡ್ಬೇಕು ಅವರು ನೀರು ಇಕ್ಕತ್ತವ್ರೆ ಏನ ಮೀಟ್ರು ಅದು ಮೀಟರ್ ಅಲ್ಲ ಮ್ಯಾಟ್ರ್ ಹಿಡಿದ್ರಿ ಚಾಡ ಅದೇ ಯಾನ ಪುಟ್ಮಲ್ಲಿ ಅವ್ರೆ ಇವ್ರನ್ ಸ್ವಲ್ಪ ನೋಡಿ ಗೌಡ್ರ ತಮ್ಮ ಹೇಗ್ ಹೊಡೆದಿದ್ದಾರೆ ಅಂತ ಅವರು
ಬರೋದಷ್ಟೇ ಅಲ್ಲ ಹೊಡೆದು ದುಡ್ಡು ಕಿತ್ಕೊಂಡು ಹೋಗಿದ್ದಾರೆ. ಆಗಲ್ಲ ಪುಟ್ಮಲ್ಲಿ ಅವ್ರೆ, ಅದಕ್ಕೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಾಯ್ ಸುಂದ್ರಿ ಮೇಡಮ್, ಕಂಪ್ಲೇಂಟ್ ಕೊಡೋಕೆ ನೀವು ಸ್ಟೇಷನ್ವರೆಗೂ ಬಪ್ಪುದು ಬೇಡ ಮರ್ರೆ, ನಾನೇ ಬಂದಿದ್ದೆ. ನಿಮ್ಗೆ ಯಾರು ತೊಂದರೆ ಕೊಟ್ರು ಅಂದೇಳಿ ಹೇಳಿ, ಅವ್ರ ಮುಖದ ಮೇಲೆ ಹಲಸಿನ ಹಣ್ಣು ಕಡಬ್ ಬರ್ಗ ಹಂಗೆ ಮಾಡ್ತೆ. ಗೌಡ್ರು ತಮ್ಮ ಭೀಮಚಂದ್ರ ಗೌಡ್ರ ಮೇಲೆ ಅವ್ರು ನನ್ನ ಹೊಡೆದು ಹಣ ಎಲ್ಲ ದೋಚ್ಕೊಂಡು ಹೋಗಿದಾರ. ಗೌಡ್ರ ತಮ್ಮನ ಇಷ್ಟು ದಿವಸ ಇಲ್ದಿತ್ತಮ್ಮ ಅದೆಲ್ಲಿಂದ ಹುಟ್ಟದ? ನೆನ್ನೆ ಉಟ್ಕೊಂಡ್ರು ನೀ ಎಂತ ಮರ್ರ, ಎಲ್ರೂ ಸೇರ್ಕೊಂಡು ತಮಾಷೆ ಮಾಡ್ತಿದ್ಯಾ? ನಿನ್ನೆ ಹುಟ್ಟದವ ಇವ್ರಿಗೆ ಹೆಂಗೆ ತೊಂದರೆ ಕೊಡೋ ಸಾಧ್ಯ? ನಾ ಹೇಳ್ದದು ಹಂಗಲ್ಲ, ನಮ್ ಬಾಬಣ್ಣ ಅವ್ರ ತಮ್ಮ ಭೀಮಣ್ಣನ ವಿಷಯವ ನೆನ್ನೆ ಹೇಳಿದ್ರು. ಒತ್ತರ ಮಧುರವ್ರು ನಮ್ಮ ಮಟ್ಟಿಗೆ ಬಂದ್ಬಿಟ್ಟಿದಾರಿ. ಜೊತೆಗೆ ಅಣ್ಣಪ್ಪನವ್ರು ಬಂದ್ಬಿಟ್ಟಾರ, ಬಜರಂಗಿ ಇನ್ಸ್ಪೆಕ್ಟರ್ ಬಂದ್ಬಿಟ್ಟಾರ. ಇವ್ರೇನಾದ್ರು ತೊಂದರೆ ಕೊಟ್ರ ಮಧುರವ್ರ? ಗೌಡ್ರೆ, ನಾನಿಪ್ಪದು ತೊಂದರೆ ಕೊಡೋಕಲ್ಲ, ತೊಂದರೆ ಕೊಟ್ಟವ್ರನ್ನ ಒದ್ದು ಒಳಗೆ ಹಾಕು. ಬಾಬಣ್ಣ ತೊಂದ್ರೆ ಕೊಟ್ಟರು ಇವ್ರಲ್ಲ, ನಿಮ್ ತಮ್ಮ ಭೀಮಣ್ಣ. ಗೌಡ್ರೆ, ಮೊದಲನೇ ಸಲ ಹೊಡೆದಾಗ ನಿಮ್ ತಮ್ಮ ಅಂತ ಸುಮ್ನಿದ್ದೆ, ಇನ್ಮೇಲೆ ಸುಮ್ನಿರಲ್ಲ, ಅವನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ಓ ಎಂತ ಪಾಪಡ್ಡಿ ಮಗ ಅವ, ಬಂಗಾರದಂತ ನೆರೆಹೊರೆಯವ್ರಿಗೆ ತೊಂದರೆ ಕೊಡಕ್ಕೆ ಉಟ್ಕೊಂಡ್ಬಿಟ್ಟವನಲ್ಲಪ್ಪ. ಮಧುರವ್ರ, ಅವನ ಪರವಾಗ ನಾ ಕ್ಷಮೆ ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡಿ. ಮಧುರವ್ರ, ನನ್ನ ತಮ್ಮ ಇವ್ರಿಗೆ ಹೊಡೆದ ತಪ್ಪಗ ನೀವು ನನಗೆ ಹೊಡೆದು ಬಿಡಿ. ಇಲ್ಲ ನೀವು ಹೊಡರಿ, ಇಲ್ಲ ಮಧುರವ್ರ ನೀವು ಹೊಡೆದು ಬಿಡಿ. ಗೌಡ್ರೆ, ತಪ್ಪು ಮಾಡಿರೋದು ನಿಮ್ ತಮ್ಮ, ನಿಮಗ್ ಯಾಕೆ ಹೊಡಿಲಿ? ಕಾನೂನ್ ಪ್ರಕಾರ ಅವನಿಗೆ ಶಿಕ್ಷೆ ಆಗುತ್ತೆ. ಮಧುರವ್ರೆ ನೋಡ್ತಾರ್ರಿ, ಮುಂದೆ ಯಾರು ಅವನಿಗೆ ಆ ಥರ ಶಿಕ್ಷೆ ಕೊಡಬಾರ್ದು ಅಂತ ಶಿಕ್ಷೆನ ನಾ ಕೊಡ್ತೀನಿ. ಮಧುರವ್ರೆ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಆದತಾನೆ, ಅದಕ್ಕೆ ಕಂಪ್ಲೇಂಟ್ ಕೊಡಬೇಡಿ. ಸರಿ ಗೌಡ್ರೆ, ಈ ಬೀಡ ಬಜರಂಗಿ ಅವ್ರಿಗಿಂತ ನಿಮ್ ಮೇಲೆ ಜಾಸ್ತಿ ನಂಬಿಕೆ ಇದೆ, ಸೊ ನಾನು ಯಾವ್ದೇ ಕಂಪ್ಲೇಂಟ್ ಕೊಡಲ್ಲ. ನೀವ್ ಹೇಳ್ದಂಗೆ ಮಾಡ್ತೀನಿ. ಬಾಬಣ್ಣ, ಅತ್ತೆ ಒಂದ್ ತಮ್ಮ ವಿಷಯ ಹೇಳ್ಬಿಟ್ಟಿಯನಿ. ಎಂತ ಕೆಲಸ ಮಾಡ್ಬಿಟ್ಟೆ ಅನ್ಯಾಯವಾಗ ನಮ್ಮ ಅವ್ವನ್ನ ಕಳಕಳಂಗ್ ಮಾಡ್ಬಿಟ್ಟೆ. ಬಾಬಣ್ಣ, ಎಂತ ಮಾತು ಅಂತ ಆಡಿರಿ. ನಾನು ಭೀಮಣ್ಣನ ವಿಷಯ ಹೇಳಿಲ್ಲ, ನೀವು ಆಗಲ್ಕಾಯಿ ಜ್ಯೂಸ್ ಕುಡಿಯಲ್ಲ ಅಂತ ಹೇಳ್ದಿ. ಸರಿ ಬದುಕಲಿ ಅದ್ ಕಾವ್ಯಾನಂದ ದನ ಕಾಯನ್ಗೆ ಮೂಗಿಡ್ದು ಕೊಟ್ಟನು ಈ ಅಂದ್ರು. ಆಮೇಲೆ ಪುಟ್ಮಲಿ ನಮ್ಮ ಅವ್ವ ಹೇಳ್ದಂಗೆ ಮಾಡಿಯಾ? ಯಾವ ಹೇಳಿದ್ಮೇಲೆ ಹಂಗೆ ಮಾಡೋದು. ಇರಿ, ಆಗಲ್ಕಾಯಿ ಜ್ಯೂಸ್ ತಗೊಂಡ್ಬರ್ತೀನಿ. ಆಮೇಲೆ ಪುಟ್ಮಲಿ ಕೊಟ್ಟದಲ್ಲಿ ತರಬೇಡ ಕಮ್ಮೆ, ದಡ್ ಪೊಡ್ಡೆತ್ತದೆ. ಅಯ್ಯ ಆಮೇಲೆ ಪುಟ್ಮಲಿ, ಆಗಲ್ಕಾಯಿ ಜ್ಯೂಸ್ ಕುಡಿದ್ರೆ ಶಕ್ತಿ ಬರಲ್ಲ ಕಮ್ಮೆ, ಇರೋ ಶಕ್ತಿನೂ ಕಳ್ಕೋಬೇಕಾಯ್ತದೆ. ಈಗ ಈ ಜ್ಯೂಸ್ ಕುಡಿಯೋದ್ರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾನು ಶ್ರೀರಾಮಚಂದ್ರ ಗೌಡ್ನಾಗಿರಬಾರ್ದು. ಬಾಬಣ್ಣ, ಆಗಲ್ಕಾಯಿ ಜ್ಯೂಸು. ಈ ಜ್ಯೂಸ್ನ ನಾನು ಕುಡಿಯಲ್ಲ, ವಾಪಸ್ಸು ತೆಗೆದುಕೊಂಡು ಹೋಗಿ ಅತ್ತಿಗೆ. ಬಾಬಣ್ಣ, ಯಾನ ಇದು ನನ್ನ ಅತ್ತಿಗೆ ಅಂತಿದ್ರಿ? ನಾನು ನಿಮ್ಮ ಮೆಂಡ್ರು ಪಾಂಡುಪುಲ್ ಪುಟ್ಮಲಿ ಅಲ್ಲೂರ. ಆದರೆ ನಾನು ನಿಮ್ಮ ಗಂಡ ಶ್ರೀರಾಮಚಂದ್ರ ಗೌಡ ಅಲ್ಲ. ಹಂಗಾರೆ ಮತ್ತೆ ನೀವು ಯಾರ? ಅವರ ತಮ್ಮ ಭೀಮಚಂದ್ರ ಗೌಡ. ಹುಲಿ 4 ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಹೆದರ್ಕೊಂಡಲ್ಲ, ಬೇಟ ಶುರು. ಭೀಮಣ್ಣ, ನೀವು ಮತ್ತೆ ಯಾಕೆ ಬಂದ್ರೆ? ಬಾ ಈ ಕಡೆ ಬಾ. ಕಣ್ಣು ಮುಚ್ಕೊಂಡು ಹೊಡ್ಕೊತಾ ಇರ್ಬೇಕು, ಹೊಡ್ಕೊ. ಅಲ್ಲ ಭೀಮಣ್ಣ, ನಾನು ನಿಮ್ಮನ್ನ ನೋಡ್ತಾ ಇರೋದೇ ಇದೆ ಮೊದಲು. ನಾನು ಇದಕ್ಕೆ ಮೊದಲು ನಿಮ್ಮನ್ನೆಲ್ಲೂ ನೋಡಿಲ್ಲ. ನನಗೆ ಯಾಕೆ ಹಿಂಗೆ ಹೊಡ್ಕೋತ ಹಿಂಸೆ ಕೊಡ್ತಿದ್ದೀರಾ? ಮಾತು ಬೇಡ, ಕಣ್ಣು ಮುಚ್ಕೊ ಹೊಡ್ಕೋತಾ ಇರೋ. ಮಧು ಹೊಡಿಬೇಡ ಮಧು, ಇವ್ರು ನಮ್ಮ ಗೌಡ್ರ ತಮ್ಮ. ಭೀಮಣ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಕ್ಷಮಿಸ್ಬಿಡಿ. ಸಾರಿ, ಐ ಆಮ್ ವೆರಿ ಸಾರಿ. ಜಾನೆ, ಒಂದ್ ನಿಮಿಷ ಕಣ್ ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಹೊಡ್ಕೋ. ಇದೇ ಕೊನೆ. ಇನ್ನೊಂದ್ಸಲ ನನ್ ಗಂಡನ್ ಸಾವಸಕ್ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಈ ಏರಿಯಲ್ ಮುಖ ತೋರಿಸ್ಬಾರ್ದು. ಹೋಗಲೇ. ಕೊಂಗಾಳಿ ಮಲಪ್ಪ, ಸದ್ಯ ಪುಟ್ಮಲ್ಲಿ ಹಟ್ಟಿಲಿ ಕಾಣಿಸ್ತಾ ಇಲ್ಲ. ಮಧುರವ್ರು ಹೊಡೆದಿರೋದು ಅವಳಿಗೇನೋ ಗೊತ್ತಾಗ್ಬಿಟ್ರೆ ಅವಳು ಮುಂದೆ ನಂಗೆ ಅವಮಾನ ಆಗ್ಬಿಡ್ತದೆ. ಮಧುರವ್ರೇನಪ್ಪ, ಅವ್ರಿಗೆ ಗೊತ್ತಿರೋ ಕರಾಟೆನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡಿಬಿಟ್ರಲ್ಲ.
ಬಾ ನಮ್ಮ ಬಾಬಣ್ಣಂಗೆ ಇವನಿ ಅಂತ ನಮ್ಮ ಮಟ್ಟಿಗೆ ಸೇರ್ಕೊಂಡು ಆಟ ಆಡಿಯ. ನಿನ್ನಿಂದಾಗಿ ಪಾಪ ನಮ್ಮ ಬಾಬಣ್ಣ ಅವಮಾನ ಅನ್ಭವಿಸಂಗಾಯ್ತು. ನಾನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ. ನಾನೇ ನಿನ್ ಗಂಡ ಶ್ರೀರಾಮಚಂದ್ರ ಗೌಡ ಕನ್ಯಾ. ನಾಟಕ ಮಾಡಿಯ ಆಮೇ ನಿಮ್ಮ ಅವನಾಗ್ಲೂ ನಾನೇ ಕಮ್ಮಿ ನಿನ್ ಗಂಡ. ನಿಮ್ಮ ಅತ್ತಾನಾಗ್ಲೂ ನಾನೇ ಕಮ್ಮಿ ನಿನ್ ಗಂಡ. ನಮ್ಮ ಅತ್ತೆ ನಮ್ಮ ಬಾಬಣ್ಣ ಜನ ಒತ್ತು ನೋಡ್ಕೊಂಡು ಅಟ್ಟಿಗೆ ಬಂದು ನಂಗೆ ತೊಂದರೆ ಕೊಟ್ಯಾ. ಶಂಕರೇಶ್ವರ ಇವಳಿಗೆ ಅಂತ ಅರ್ಥ ಮಾಡಿಸ್ಲಪ್ಪ. ಆಮೇಲೆ ಪುಟ್ಮಲ್ಲಿ ನಾನು ಭೀಮಣ್ಣಲ್ಲ ಕಮ್ಮಿ ನಿನ್ ಗಂಡ ಬಾಬಣ್ಣ. ನಾನು ನಿಮ್ಮ ಮಾತನ್ನ ನಂಬಲ್ಲ, ನೀನು ಭೀಮಣ್ಣನೇ. ಶಂಕರೇಶ್ವರ ಇವಳಿಗೆ ಹೆಂಗೆಪ್ಪ ಅರ್ಥ ಮಾಡ್ಸೋದು? ಆಮೇಲೆ ಪುಟ್ಮಲ್ಲಿ ನಾನು ಭೀಮಣ್ಣ ಅಲ್ಲ ಕಮ್ಮೆ ನಿನ್ ಗಂಡ ಬಾಬಣ್ಣ. ನಾನು ನಿನ್ನ ಮಾತನ್ನ ನಂಬಲ್ಲ ಅಂತ ಹೇಳ್ತಿಲ್ವಾ? ಮರ್ವಾದೆಯಿಂದ ನಮ್ಮ ಅಟ್ಟಿ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಆಮೇಲೆ ಪುಟ್ಮಲ್ಲಿ ಯಾರಿಗೂ ಗೊತ್ತಿಲ್ದಿರೋ ಒಂದು ಸೀಕ್ರೆಟ್ ಹೇಳ. ಅದೇನು ಹೇಳಿ? ನಮ್ಮ ಮೊದಲನೇ ರಾತ್ರಿಗೆ ಎಳ್ಳುಂಡ ಇಟ್ಟಿದ್ರು ನೆನಪಿದ್ದದ? ಎಲ್ಲರ ಮೊದಲನೇ ರಾತ್ರಿಗೆ ಎಳ್ಳುಂಡನೇ ಹೇಳೋದು, ಅದ್ರಲ್ಲೇನು ಸ್ಪೆಷಲ್ಲು? ಆಮೇಲೆ ಪುಟ್ಮಲ್ಲಿ ನಿನಗೆ ಇಷ್ಟ ಅಂತ ಗೊತ್ತಿಲ್ದಿಯೇ ನಾನು ಎಳ್ಳುಂಡನ ಕದ್ಕೊಂಡೋಗಿ ಅಟ್ಟದ ಮೇಲೆ ಕೂತ್ಕೊಂಡು ಕದ್ದು ತಿಂತಾ ಇದ್ದು. ನನಗಿಂತ ಮುಂಚೆ ನೀನು ಕದ್ಕೊಂಬಂದು ತಿಂತಾ ಇದ್ದೆ. ನಮ್ಮಿಬ್ಬರು ಬಾರನ್ನ ತಡಿನಾರ್ದಿಯೇ ಅಟ್ಟ ಮುರಿದು ಬಿದ್ದೋಯ್ತು. ಇದ್ಯಾವುದು ನಿನಗೆ ನೆನಪಿಲ್ಲವೇ? ಬಾಬಣ್ಣ, ನೀವು ನಿಜವಾಗ್ಲೂ ನಮ್ಮ ಬಾಬಣ್ಣನೇ? ಅದನ್ನ ಕಮ್ಮಿ ಅಷ್ಟೊತ್ತಿಂದ ಬಡ್ಕೋತಾ ಇರೋದು. ನಾನು ಬಾಬಣ್ಣ ಬಾಬಣ್ಣ ಅಂತ ಹೇಳೋರು ಕೇಳ್ದಿಯೇ ಕಬ್ಬನ್ ಗದ್ದಲ್ಲಿ ಅಂದಿಗೆ ಬಡ್ದಾಕ್ದಂಗೆ ಬಡ್ದಾಕ್ಬಿಟ್ಟಲ್ಲೇ. ಹಲೋ, ಯಾರು? ಹಲೋ ಆಂಟಿ, ನಾನು ಮಾತಾಡ್ತಿದ್ದೀನಿ. ನಾನು ಅಂದ್ರೆ ಯಾರು? ನೀನೇನ್ ರಿಯಲ್ ಸ್ಟಾರ್ ಉಪೇಂದ್ರನಾ? ಆಂಟಿ, ನಾನು ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ. ಅದನ್ನೇ ನಾಲೈಕು ಅಂತ ಹೇಳುಡ. ಇದೇನು ನನಗ್ ಫೋನ್ ಮಾಡಿದೆ? ನಿಮ್ಮ ಮಗನ ಬಗ್ಗೆ ಹೇಳ್ಬೇಕಾಗಿತ್ತು. ನಿಮ್ಮ ಮಗ ನನಗೆ ಚೆನ್ನಾಗಿ ಹೊಡೆದು ತೊಂದರೆ ಕೊಡ್ತಿದ್ದಾರೆ. ನಿನ್ನಂತ ನಾಲೈಕಿಗೆ ಹೊಡಿಬೇಕಾದ್ದೆ ಬಿಡು. ಯಾರು ಆ ದನಗಾಯ ನೋಡಿದ್ನ? ಅವರಲ್ಲ. ಮತ್ತೇನ್ ಬಾಳೆ ನೋಡಿತಾ? ಅವನು ಅಲ್ಲ ಆಂಟಿ, ನಿಮ್ಮ ಮೂರನೇ ಮಗ ಭೀಮಣ್ಣ. ಮೂರನೇ ಮಗ ಭೀಮಣ್ಣನ? ನನ್ಗೆ ಗೊತ್ತಿಲ್ದಂಗ ಅವನ್ ಯಾವಾಗ ಹುಟ್ಟದ? ನೀವು ಅವ್ರ ತಾಯಿ, ನೀವೇ ಹೇಳ್ಬೇಕು. ನೋಡುಡ, ನನ್ನ ಹತ್ರನೇ ತಮಾಷೆ ಆಡ್ಬೇಡ. ನಾನ್ ಯಾರು ಅಂತ ಗೊತ್ತಲ್ಲ. ಆಂಟಿ, ನಮ್ಮ ಮಮ್ಮಿ ಹಣೆಗೂ ನಾನು ಹೇಳ್ತಿರೋದು ನಿಜ. ನಿಮ್ ಮೂರನೇ ಮಗನೇ ಹೊಡೆದಿದ್ದು. ಆಯ್ತು, ನನ್ ಮೂರನೇ ಮಗ ಸಿಕ್ಕ ತಕ್ಷಣ ಹಿಡ್ಕೊಂಡ್ ನಿಂತಿರೋ, ನಾನು ಅಲ್ಲಿಗೆ ಬರ್ತೀನಿ. ಒಂದ್ ವೇಳೆ ಇದು ಸುಳ್ಳು ಅಂತ ಆದ್ರೆ ನಿನಗ್ 3 ಲೋಕ ತೋರಿಸ್ಬಿಡ್ತೀನಿ. ವಯಸ್ಸಾದವ್ರ ಜೊತೆ ಮಾತಾಡಕ್ಕಾಗಲ್ಲಪ್ಪ. ನಾವೊಂದ್ ಹೇಳಿದ್ರೆ ಅವ್ರೊಂದ್ ಹೇಳ್ತಾರೆ. ಬರ್ತಿರೋ ಕೋಪಕ್ಕೆ ಬಾರಿಸ್ಬಿಡ್ಬೇಕು ಅನ್ಸುತ್ತೆ. ಪುಟ್ಟಮಲ್ಲಿ ಅವ್ರ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೇನೆ. ನಿನ್ನ ಹತ್ರ ಇರೋ ದುಡ್ಡೆಲ್ಲ ಎತ್ತ 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 ಎತ್ತ. ಅಣ್ಣ, ನಾನೇ ಕಿತ್ಕೊಂಡು ತಿನ್ನೋನು. ನನ್ನ ಹತ್ರ ದುಡ್ಡೆಲ್ಲಿ ಬರುತ್ತಣ್ಣ. ಹಾಗಿದ್ರೆ ನೀನು ಹಾಕಿಕೊಂಡಿರೋ ಬಟ್ಟೆಯನ್ನು ಬಿಚ್ಚ 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 ಬಿಚ್ಚ. ಏನ್ ಮಾತು ಅಂತ ಆಡ್ತೀರಿ ರಾಮಚಂದ್ರ ಗೌಡ್ರ? ನಾನು ಶ್ರೀರಾಮಚಂದ್ರ ಗೌಡ ಅಲ್ಲ, ಭೀಮಚಂದ್ರೇಗೌಡ. ಎಂತೆಂತ ದೊಡ್ಡ ಗಂಟೆಗಳಿಗೆಲ್ಲ ಎದ್ರಿಲ್ಲ, ಇನ್ನು ಇವನ ಗಂಟೆಗೆ ಎದುರು ಬಿಡ್ತೀನ ನಾನು? ಯಾರು ಹೇಳ? ಭೀಮಚಂದ್ರ ಗೌಡ. ನೀನ್ ಯಾವಾಗ ನನ್ನ ಹೊಟ್ಟೆಲಿ ಹುಟ್ಟಿದ್ಯೋ? ನಿನ್ನ ಕೇಳ್ತಾ ಇರೋದು ಹೇಳೋ, ನೀನ್ ಯಾವಾಗ ನನ್ನ ಹೊಟ್ಟೆಲಿ ಹುಟ್ಟಿದೆ? ಏನವ್ವ, ನಾನು ಯಾವಾಗ ಹುಟ್ಟಿದ್ದೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ದಿರೋದಕ್ಕೆ ಕೇಳ್ತಾ ಇರೋದು ಹೇಳೋ. ಅದು ಶ್ರೀರಾಮ ಹುಟ್ಟಿದ್ದನಲ್ಲ, ಸೈಡಲ್ಲಿ ನಾನು ಹುಟ್ಟಿಬಿಟ್ಟೆ. ನನ್ಗೆ ಗೊತ್ತಿಲ್ಲದೆ ಸೈಡಲ್ಲಿ ಹುಟ್ಬಿಟ್ಯಾ? ಅವತ್ತು ಆಸ್ಪತ್ರೆಯಲ್ಲಿ ಕರೆಂಟ್ ಹೋಗಿತ್ತು, ನನಗೂ ನೆನಪಿಲ್ಲ. ಅಪ್ಪ ಹೇಳ್ದ, ಇಷ್ಟು ದಿನ ನನ್ನ ನೋಡಕ್ಕೆ ಯಾಕೆ ಬರ್ಲಿಲ್ಲ? ನೀನು ಬಂದ್ರೆ ಹೊಡಿತೀಯಲ್ಲ, ಅದು ಭಯ. ಲೋ ನಾಲೈಕು, ಬಿಚ್ಚೋ ಬೆಲ್ಟು. ಅಯ್ಯೋ ಬೇಡ, ನನಗೆ ಲಾಡಿ ಗಟ್ಟಿ ಇದೆ. ಬಿಚ್ಚೋ ಬೆಲ್ಟು. ಇವತ್ತು ಇವ್ನ್ ಚರ್ಮ ಸುಲ್ದು ಕೈಯಲ್ಲಿ ಕೊಡ್ತೀನಿ. ಅವ ನಿನ್ನ ಅದಕ್ಕೆ ಕೇಳಿದ್ದು. ಇನ್ನು ಚೆನ್ನಾಗಿ ಹೊಡೀರಿ ಆಂಟಿ. ಪಾಪ ನನ್ ಜಾನಿಗೆ ಹೇಗ್ ಹೊಡೆದಿದ್ದಾರೆ ನೋಡಿ. ಆ ನೋವೇನು ಅಂತ ಇವ್ರಿಗೂ ಗೊತ್ತಾಗ್ಬೇಕು. ಇನ್ನು ಹೊಡೀರಿ. ಹಾಕೊಂಡು
ನಿಲ್ಸಿ. ನೀವ್ ಅನ್ಕೊಂಡ್ರೆ ಹಂಗ ನಾನು ಭೀಮಚಂದ್ರ ಗೌಡ ಅಲ್ಲ, ಶ್ರೀರಾಮಚಂದ್ರ ಗೌಡ್ನಿ. ಆಂಟಿ ಇವ್ರ ಮಾತನ್ನ ನಂಬೇಡಿ, ಇವ್ರು ಸುಳ್ಳು ಹೇಳ್ತಿದ್ದಾರೆ, ನಿಮ್ಮನ್ನೇ ಬಕ್ರ ಮಾಡ್ತಿದ್ದಾರೆ. ಹೊಡೀರಿ ಆಂಟಿ. ಮಧುರ ಅವ್ರ, ನಾ ಸುಳ್ಳು ಹೇಳ್ತಾ ಇಲ್ಲ, ದಿಟ ಹೇಳ್ತಾವ್ನಿ. ನಾನೇ ಶ್ರೀರಾಮಚಂದ್ರ ಗೌಡ. ನೀವ್ ಶ್ರೀರಾಮಚಂದ್ರ ಗೌಡ ಅನ್ನಕ್ಕೆ ಏನ್ ಗ್ಯಾರಂಟಿ? ಸಾಕ್ಷಿ ತೋರಿಸಿ. ಆಮೇಲೆ ಪುಟ್ಮಲಿ ಇವ್ರು ಯಾರು ಕಂಡಿಡ್ತಾ ಇಲ್ಲ, ನೀನಾದ್ರೂ ಕಂಡಿಡೇನ? ನೀನೇ ಭೀಮಣ್ಣ ಆಗಿರ್ಬೇಕಂದ್ರೆ ನಾನೇನ್ ಕಂಡಿಡಿಲೆ? ಅದು ಸರಿ ಕಂಬಿಡು. ಆಮೇಲೆ ಪುಟ್ಮಲಿ ಒಂದ್ ಪರ್ಸನಲ್ ಪ್ರಶ್ನೆ ಕೇಳು, ಉತ್ತರ ಕೊಡ್ತೀನಿ, ಆಗ ನಿಜ ಗೊತ್ತಾಯ್ತದೆ. ಕೇಳು ಕುಸೆ, ನೀನು ಕೇಳೋ ಪ್ರಶ್ನೆಗೆ ಇವನು ಬಂಡವಾಳ ಎಲ್ಲ ಬಯಲಿಗೆ ಬರ್ಬೇಕು ಅಂತ ಪ್ರಶ್ನೆ ಕೇಳು. ನಮ್ಮ ಅತ್ತೆವ ಫೋನ್ ಮಾಡಿದಾಗ ನಮ್ಮ ಬಾಮಣ್ಣ ಏನಂತಾರೆ? ಎಂತ ಪ್ರಶ್ನೆ ಕೇಳ್ಬಿಟ್ಲಪ್ಪ. ನಾನಿವತ್ತು ಸತ್ತಿ ಈ ಪ್ರಶ್ನೆಗೆ ಉತ್ತರ ಹೇಳಿದ್ರು ನಮ್ಮವ್ವ ಹೊಡಿತಾಳೆ, ಹೇಳಲಿಲ್ಲ ಅಂದ್ರೂ ಹೊಡಿತಾಳೆ. ಒಟ್ಟಿನಲ್ಲಿ ಇವತ್ತು ನನ್ನ ತಿಥಿ ಗ್ಯಾರಂಟಿ. ಹೇಳ, ನನ್ ಕೂಸ್ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಹೇಳು. ಅವ್ವ, ಅದು ನೀವು ಫೋನ್ ಮಾಡಿದಾಗ ಆ ಘಟವಾಣಿ ಹೆಂಗು ಫೋನ್ ಎತ್ಬೇಡ, ನಿನ್ಗೆ ಯಾನೇನೋ ಹೇಳಿ ತಲೆ ಕೆಡಿಸ್ತಾಳೆ ಅಂತ ಹೇಳ್ತಾ ಇದ್ದಿ. ನೀವೇ ನಮ್ಮ ಬಾಬಣ್ಣ? ಅಯ್ಯವ್ವ, ನೀವ್ ಫೋನ್ ಮಾಡಿದಾಗ ಬಾಬಣ್ಣ ಹಂಗೆ ಹೇಳ್ತಾ ಇದ್ರು. ಅಂದ್ರೆ ಭೀಮಚಂದ್ರ ಗೌಡ ಅನ್ನೋರು ಯಾರು ಇಲ್ವಾ? ಆ ಥರ ಯಾರು ಇಲ್ಲ ಅಣ್ಣಪ್ಪನವ್ರೆ. ಅದೊಂದು ದೊಡ್ಡ ಕತೆ, ಸಣ್ಣದಾಗಿ ಹೋಗ್ಬಿಡ್ತೀನಿ, ಕೇಳ್ಕೊಂಬಿಡಿ. ಮಧುರ ಅವ್ರಿಗೆ ತುಪ್ಪ ಹಾಕಿರೋ ಮೈಸೂರು ಪಾಕ್ ಇಷ್ಟ ಅಂತ ಅವತ್ತು ತಗೊಂಡು ರೊಟ್ಟಿಗೆ ಹೋದ. ಅದನ್ನ ಅಣ್ಣಯ್ಯಪ್ಪನವ್ರು ಕಿತ್ಕೊಂಡು ಇದನ್ನ ನಾಯಿನೂ ಮೂಸ್ಕೊಡಲ್ಲ ಅಂತ ಬೀದ್ಗೆ ಎಸ್ಬಿಟ್ರು ನಂಗೆ ಅವಮಾನ ಮಾಡಿಬಿಟ್ರು. ಅದಕ್ಕೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇಲ್ಲದೆ ಇರೋ ಭೀಮಚಂದ್ರ ಗೌಡನ್ನ ಸೃಷ್ಟಿ ಮಾಡಿ ಇವ್ರಿಗೆ ಒಡೆದು ಬಿಟ್ಟೆ.